ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಟೇಸ್ಟಿಯಾಗಿ ಈಸಿಯಾಗಿ ಅಕ್ಕಿಯಿಂದ ಸ್ವೀಟ್ ಮಾಡಿ ತೋರಿಸ್ತೀನಿ ನೋಡಿ. ಅಕ್ಕಿ ಒಂದ್ 2 ಸ್ಪೂನ್ ಅಷ್ಟು ನೆನೆಸ್ಕೋಬೇಕು. ಬೆಲ್ಲ, ಕಡಲೆಬೇಳೆನೂ ನೆನೆಸಿಟ್ಕೋಬೇಕು. ಈ ತರ ಡ್ರೈ ಫ್ರೂಟ್ಸು, ತೆಂಗಿನಕಾಯಿ, ಯಾಲಕ್ಕಿ, ತುಪ್ಪ. ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡೋಣ. ನಾವು ಚಿಕ್ಕ ಮಕ್ಕಳಲ್ಲಿ ಈ ಥರ ಅಡುಗೆಗಳು ಮಾಡ್ಬೇಕಂದ್ರೆ ಮಕ್ಕಳೇ ಫಸ್ಟ್ ಇರ್ತಾ ಇದ್ದು. ಯಾಕಂದರೆ ಕಲ್ಲಲ್ಲಿ ರುಬ್ಬೇಕು ಅಂದರೆ ತುಂಬ ಇಷ್ಟಪಟ್ಟು ರುಬ್ತಾ ಇದ್ದು. ಎಲ್ಲರೂ ನಾನು ರುಬ್ತೀನಿ ಅಂತ ಪೈಪೋಟಿ ಮೇಲೆ ಕುತ್ಕೊಂಡು ರುಬ್ತಾ ಇದ್ದು. ಮತ್ತೆ ಒಂದೇ ಅಕ್ಕಿ ಹಾಕಿದ್ರು ಖಾಲಿ ಆಗ್ಬೋದು. ಯಾಕಂದರೆ ಎಲ್ಲರೂ ಹಂಚ್ಕೊಂಡು ತಿಂತಾ ಇದ್ದು. ಆಗ ಡ್ರೈ ಫ್ರೂಟ್ಸ್ ಆಗಲಿ, ತುಪ್ಪ ಆಗಲಿ ರೇರು. ಇವಾಗ ಎಲ್ಲ ಹಾಕಿ ಮಾಡಿ 100 ಗ್ರಾಮ್ ಅಕ್ಕಿ ಹಾಕಿ ಮಾಡಿದ್ರೂ ಖಾಲಿ ಆಗಲ್ಲ. ಯಾಕಂದರೆ ಎಲ್ಲರೂ ಅವರ ಲೈಫಲ್ಲಿ ಬ್ಯುಸಿ. ಒಬ್ರಿಗೊಬ್ರು ಸಿಕ್ಕಿ ಮಾತಾಡೋದೇ ತುಂಬ ಕಷ್ಟ. ಯಾಕಂದರೆ ಪರಿಸ್ಥಿತಿಗಳು ಹಂಗಿರ್ತವೆ. ಹಾಗಾಗಿ 90s ಮೆಮೊರೀಸ್ ತುಂಬ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಕೊಬೋದು. ಯಾಕಂದರೆ ಪ್ರತಿಯೊಂದರಲ್ಲೂ ಹಂಚ್ಕೊಂಡು ತಿನ್ನೋ ಸ್ವಭಾವ. ಅವಾಗ ಈಗೋ ಇಲ್ಲ, ಜಂಬ ಇಲ್ಲ, ಒಬ್ರಿಗೊಬ್ರು ತುಂಬ ಪ್ರೀತಿ ವಿಶ್ವಾಸದಿಂದ ಇದ್ದು. ತುಂಬ ಕಾಲ ಚೇಂಜ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇವಾಗಂತೂ. ಸೈಡ್ಗೆ ಇಟ್ಕೊಂಬಿಡೋಣ. ಟೇಸ್ಟ್ ಆಗಿರೋ ಕಡಲೆಬೇಳೆ ಅಕ್ಕಿಯಿಂದ ಸ್ವೀಟ್ ರೆಡಿ. ತುಂಬಾ ಟೇಸ್ಟ್ ಆಗಿರುತ್ತೆ. ನಾವು ಚಿಕ್ಕ ಮಕ್ಕಳಲ್ಲಿ ಈ ತರ ತುಂಬಾ ಮಾಡ್ತಾ ಇದ್ರು. ಅವಾಗೆಲ್ಲ ಈ ತರ ಡ್ರೈ ಫ್ರೂಟ್ಸ್ ಇಲ್ದ ಹೋದ್ರೂ ನಾವು ಇದನ್ನೇ ಮಾಡಿದ್ರು ತುಂಬಾ ಖುಷಿಯಿಂದ ತಿಂತಾ ಇದ್ವು. ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಈ ತರ ಒಂದ್ಸತಿ ಟ್ರೈ ಮಾಡಿ. ಇಂಥ ಒಳ್ಳೊಳ್ಳೆ ಅಡುಗೆಗಳೆಲ್ಲ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೇಮಲತಾ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ.